ಕಣ್ಣು ಕಸ್ಕೊಂಡ್ರು. ನಾವು ಶಿವನಿಗೆ ಕಣ್ಣು ಕೊಟ್ಟಿವಿ ಅಂತ ಖುಷಿ ಪಟ್ಟಿವಿ. ಏಕಲವ್ಯನ ಹೆಬ್ಬಟ್ಟು ತಗೊಂಡ್ರು. ನಾವು ಗುರುಭಕ್ತಿಗೆ ಹೆಬ್ಬಟ್ಟು, ಅದೇ ಹೆಬ್ಬಟ್ಟು ಹೋದ್ಮೇಲೆ ಉಳಿತೇವೆ. ನಾವು ಹೆಬ್ಬಟ್ಟು ಕೊಟ್ಮೇಲೆ ಖುಷಿ ಆದ್ವಿ. ಅಲ್ಲಿಂದ ನಮ್ಗೆ ಕಸ್ಕಂತಾನೆ ಬಂದಾರ, ಹೊರತಾಗಿ ಕೊಟ್ಕೊಂತಾನೆ ಹೋಗ್ತೀವಿ. ತಿರುಗಿ ನಾವು ಯಾವತ್ತೂ ಕೇಳಂತ ಕೆಲಸ ನಾವು ಮಾಡಿಲ್ಲ. ಹೋದ್ ಸರಿ ನಮ್ಮ ಸರ್ಕಾರ ರಾಮಣ್ಣ ಉಪಮುಖ್ಯಮಂತ್ರಿ ಕೊಡ್ಕೊಂಡು ಕೊಡ್ಲಿಲ್ಲ, ಯಾರು ಕೇಳಲಿಲ್ಲ. ರಮೇಶ್ ಅಣ್ಣ ಮಂತ್ರಿ ಕಿತ್ಕೊಂಡಿವಿ, ಯಾರು ಕೇಳಲಿಲ್ಲ. ಇವತ್ತು ಏನಾಗ್ತದೆ? ಸತೀಶ್ ಅಣ್ಣಗೆ ಏನ್ ಮಾಡಿದ್ರು? ರಾಜ್ಯಾಧ್ಯಕ್ಷ, PWD ಮಿನಿಸ್ಟರ್ ರಾಜ್ಯಾಧ್ಯಕ್ಷ ಅಂದ್ರೆ ರಾಜ್ಯಾಧ್ಯಕ್ಷನ ಕಿತ್ಕೊಂಡ್ಬಿಟ್ರು. ಇವತ್ತು ಏನು ಕೇಳೋದಾಗ್ತಿಲ್ಲ. ಇವತ್ತು ಕಿತ್ಕೊಂತ ಹೊಟ್ಟಿದ್ದಾರೆ. ಎಲ್ಲಿವರೆಗೂ ಕಿತ್ತವ್ರ ವಿರುದ್ಧ ನಾವು ಹೋರಾಟ ಮಾಡಂಗಿಲ್ಲ, ನಮ್ಮ ಶಕ್ತಿ ನಾವು ತೋರ್ಸಂಗಿಲ್ಲ, ಅಲ್ಲಿವರೆಗೆ ನಮಗೆ ನ್ಯಾಯ ಸಿಗಂಗಿಲ್ಲ. ಸತೀಶ್ ಅಣ್ಣಗೆ ಒಂದೇ ಕಿವಿ ಮಾತಾಡ್ತಾರೆ, ಅಣ್ಣ ನೀ ಏನ್ ಮಾಡಿದಿ? ನಾನು ಮುಖ್ಯಮಂತ್ರಿ 28ಕ್ಕೆ ಆಗ್ಬೇಕಂತ ಒಂದು ಆಸೆ ಇಟ್ಕೊಂಡು ರಾಜ್ಯಾಧ್ಯಕ್ಷರು ಕೊಡ್ತಾರ ಅಂತ 7% ರಿಸರ್ವೇಶನ್ ಬಗ್ಗೆ ಮಾತೇ ಆಡಲಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಏನ್ ಹೇಳಿದ್ರು ಅದು ಸುಮ್ಮನೆ. ಯಾಕಂದ್ರೆ ರಮೇಶ್ ಅಣ್ಣ ನನ್ನ ರಾಜ್ಯಾಧ್ಯಕ್ಷರು ಮಾಡ್ತಾರ, 28ಕ್ಕೆ ನಾನು ಮುಖ್ಯಮಂತ್ರಿ ಆಗ್ತಾನ ಅನ್ನೋದು ಆಸೆ. ಇವತ್ತೇನಾಯ್ತು? ಏನಾಯ್ತು? 28ಕ್ಕೆ ನಾವು ಸರಳ ಬಿಡ್ತೇವೆ. ಇವತ್ತೇನ್ ಪರಿಸ್ಥಿತಿ ಆಯ್ತು? ಇಡೀ ಸಮಾಜದ ಗೌರವನೂ ಹೋಯ್ತು, ಸುಮ್ಮನೆ ಇಲ್ಲ ಅಂತೇಳಿ ನಮ್ಮ ಅಣ್ಣನ PWD ಮಿನಿಸ್ಟರ್ ಆಗಿ ಮುಂದುವರೆದ. ಸಿದ್ದರಾಮಯ್ಯ ಅವ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡಿದ್ರು? ಅವರ ಸಮಾಜ, ಕುರುಬ ಸಮಾಜ ಅವ್ರ ಜೊತೆಗಾರ ಅಂತ ಹೇಳಿ ಮಾಡಿದ್ರು. ಎದಕ್ ಮಾಡಿದ್ರು? ಅವ್ರ ಸಮಾಜ ಅವ್ರ ಜೊತೆಗೆ ಐತೆ ಅಂತ ಮಾಡಿದ್ರು. ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿ ಮಾಡಿದ್ರು. ಲಿಂಗಾಯತ ಸಮಾಜ ಅವರಿಂದ ಅಂತ ಮಾಡಿದ್ರು. ನಮ್ಮವರು ಅರ್ಥ ಮಾಡ್ಕೋಬೇಕು, ನಮ್ಮ ಸಮಾಜ ನಮ್ಮಿಂದ ಐತೆ ಅಂತ ಗೊತ್ತಾದ್ರೆ ಮಾತ್ರ ನಮ್ಗೆ ಅಧಿಕಾರ ಸಿಗ್ತದೆ, ಸಿಗಲ್ಲ. ಫಸ್ಟ್ ನೀವು ಮಂತ್ರಿ ಆದ ನಮ್ಮ ಸಮಾಜ ಹಿತರಕ್ಷಣೆ ಕಾಪಾಡಬೇಕು ನೀವು. ಇವತ್ತ ನಮ್ಮ ಮಕ್ಕಳ ಪರಿಸ್ಥಿತಿ ರೋಡಿಗೆ ಬಂದಿದೆ. 7% ಇಂದ ರಿಸರ್ವೇಶನ್ 3% ಬಂದಿದೆ. 4% ತೆಗೆದವ್ರೆ. ಆದ್ರೂ ನೀವು 15 ಜನ ಗೆದ್ದಿರುವಂತ ಕಾಂಗ್ರೆಸ್ ಶಾಸಕರು ಒಬ್ರು ಬಾಯಿ ಬಿಡಂಗ ಅಂದ್ರೆ ಹೆಂಗ್ರಿ? ಒಬ್ರ ಬಾಯಿ ಬಿಡ್ರಿ. ಮೊದಲ ಅವ್ರೇ ನಮ್ಮವ್ರೆ ಏನ್ ಮಾಡ್ತೀವಿ? ನಿನ್ ಸಿಟ್ಟು ಅರ್ಥ ಆಗ್ತದೆ ಅಣ್ಣ, ನಿನ್ ಸಿಟ್ಟು ರೋಷ ಅರ್ಥ ಆಗ್ತದೆ. ಏನ್ ಮಾಡ್ತಿ? ಅಧಿಕಾರ ಆಸೆಗೆ ಅವರು ಜೋತು ಬಿದ್ಬಿಟ್ಟಾರ. ಈ ಟಾಂಗಾ ಕುತ್ರಿಗಳಿಗೆ ಮುಂದೆ ಹುಲ್ಲು ಕಟ್ತಾರಲ್ಲ, ಹಂಗ ಹುಲ್ಲು ಕಟ್ಟಿಬಿಟ್ಟಾರ. ನಿನ್ನ ಮಂತ್ರಿ ಮಾಡ್ತೀವಿ ಅಂತ ಆ ಟಾಂಗಾ ಕುದುರೆ ಓಡ್ದಂತ ಕಾಂಗ್ರೆಸ್ MLAಗಳು ಸುಮ್ಮನೆ ಕಾಂಗ್ರೆಸ್ ಪಕ್ಷ ಹೇಳದ್ ಕೂಡಂತ ಕೆಲಸ ಮಾಡಕತ್ತಾರ. ಆದ್ರೆ ಒಂದು ಮಾತು ನಿಮ್ಗೆ ಹೇಳ್ತಾನೆ, ರಾಮಲೋಣಿಗೆ ನನಗೆ ಸಾಕಷ್ಟು ಸರಿ ರಾಮಲೋಣಿಗೆ ನಾನು ವೇದಿಕೆ ಮೇಲೆ ಜಗಾಡಿವಪ್ಪ. ನಾವು ರಾಮಲೋಣ ಸಾಕಷ್ಟು ಸರಿ ನಾನು ರಾಮಲೋಣಿಗೆ ಜಗಾಡಿದೆ. ಅಣ್ಣ ನೀನ್ ಎಮೋಷನಲ್ ಆಗಿ ಎಲ್ಲಿ ಮಾತಾಡಕ್ ಹೋಗ್ಬೇಡ, ನೀನ್ ಮಾತಾಡಿದ್ರೆ ನಮ್ಗೆ ಬಹಳ ಪ್ರಾಬ್ಲಮ್ ಆಗ್ತದ, ಬೇಡ ಅಂತ. ಯಾಕಂದ್ರೆ ಅಣ್ಣ ಏನ್ ಹೇಳ್ಬಿಟ್ಟ, ಗೆದ್ದಂತ ನಾವು 24 ತಾಸಲ್ಲೇ ನಾವು 7% ರಿಸರ್ವೇಶನ್ ಮಾಡ್ತೇವೆ. ಯಾಕಂದ್ರೆ ನನ್ನ ರಕ್ತದಿಂದ ಬರ್ಕೊಡ್ತಂತ ಅಣ್ಣ ಮಾತು ಕೊಟ್ಬಿಟ್ಟಿದ್ದ. ಎಷ್ಟು ಕಾಂಗ್ರೆಸ್ ಅವರು ಎಷ್ಟು ಅವಮಾನ ಮಾಡಿದ್ರಪ್ಪ, ಎಷ್ಟು ಅವಮಾನ ಮಾಡಿದ್ರಿ. ಎಲ್ಲೂ ತೆರಿಗೆ ಓಡಾಡ್ದಂಗೆ ಮಾಡಿದ್ರಿ. ನಮ್ಮನ್ನ ಯಾವುದೇ ಫಂಕ್ಷನ್ ಹೋದ್ರು ಕೇಳ್ತಿದ್ರಿ. ಇದೇ ದಾವಣಗೆರೆ ಸತೀಶ್ ಅಣ್ಣ ನನ್ಗೊಂದು ಮಾತು ಕೇಳ್ದ, ಏನೋ ರಾಜಗೌಡ ಎಪ್ಪಟ್ಟು ಕೊಡ್ತಿದ್ದಾರಲ್ಲ, ಏನ್ ಕೊಟ್ರಿ ಅಂತಂದ. ಸತೀಶ್ ಅಣ್ಣ ಎದೆ ತಟ್ಕೊಂಡು ಹೇಳ್ತೇವೆ, ರಾಮುಲು ಅಣ್ಣ ಆಗಿರ್ಬೋದು, ನಾವು ಆಗಿರ್ಬೋದು, ರಮೇಶ್ ಅಣ್ಣ ಆಗಿರ್ಬೋದು, ಬಾಲಚಂದ್ರ ಅಣ್ಣ ಆಗಿರ್ಬೋದು, ತಿಪ್ಪರಾಜ್ ಅವ್ರು ಆಗಿರ್ಬೋದು, SV ರಾಮಚಂದ್ರಣ್ಣರಾಗಿರ್ಬೋದು, ನಾವೆಲ್ಲ 3% ಇರುವಂತ ರಿಸರ್ವೇಶನ್ 7% ಮಾಡಿದ್ವಿ. ನಾವು ವಿಧಾನಸಭಾ ಜಗಳ ಆಡಿದ್ವಿ. ನಾವು ಸ್ಪೀಕರ್ ನನಗೆ ಬೈದಾಗ ಸ್ಪೀಕರ್ ವಿರುದ್ಧ ತಿರುಗಿದ್ವಿ. ನಮಗೆ ಯಡಿಯೂರಪ್ಪ ಸಾಹೇಬ್ರೆ, ನಮ್ಗೆ ಯಾರಿಗೂ ಮಂತ್ರಿ ಬೇಡ, ಏನು ಬೇಡ, ಏನಾರ ಕೊಡೋದಿರ್ತಾರೆ 7% ರಿಸರ್ವೇಶನ್ ಕೊಡ್ರಿ, ಬೇರೆ ಏನೂ ಬೇಡ ಅಂತ ಕೇಳಿದೀವಿ. ಆದ್ರೆ ಸತೀಶ್ ಅಣ್ಣ, ಇವತ್ತು ನಾನು ನಿನಗೆ ಕೇಳ್ತೀನಿ, ನೀನೇನ್ ಮಾಡಿದಪ್ಪ? ಕೊಟ್ಟಂತ ರಿಸರ್ವೇಶನ್ ಉಳಿಸಿರ್ಲಿಲ್ಲಲ್ಪ ಅಣ್ಣ, ಕೊಟ್ಟಂತ ರಿಸರ್ವೇಶನ್ ಉಳಿಸಿರ್ಲಿಲ್ಲ. ನೀನು ಅವತ್ತು ನಿಂದಿರ್ಬೇಕಾಗಿತ್ತು. ನೀವು 4% ನನ್ನ ಸಮಾಜಕ್ಕೆ ಏನು ಕಟ್ ಮಾಡಿದ್ರೆ ಇವತ್ತೇ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ರಂದ್ರ ತೆಗಿಯಂತ ತಾಕತ್ತು ಯಾರು ಇರ್ತಿದ್ದಿಲ್ಲ. ನೀನೊಬ್ಬ
ಪರಿಸ್ಥಿತಿ ನಮ್ದು ಬಂತು. ನಿನ್ನ ಜಾಗಕ್ಕೆ ನಿಮ್ಮ ಅಣ್ಣಾದಂತ ರಮೇಶ್ ಅಣ್ಣ ಇದ್ರು ಸುಮ್ಮನೆ ಬಿಡ್ತಿದ್ರ? ರಮೇಶ್ ಅಣ್ಣ ಸುಮ್ಮನೆ ಬಿಡ್ತಿದ್ರೆ ಏನ್ ರಾಮಗೌಡನಿಗೆ ಅವಮಾನ ಸ್ವಲ್ಪ ಆಯ್ತಾ? ಎಷ್ಟು ಅವಮಾನ ಆದ್ರೂ ಅದನ್ನ ತಡಿಕೊಂಡು ರಾಜಣ್ಣ ನಿನ್ ಬೆಟ್ಟದ ಬೈಲಿ ನನ್ನ ತಮ್ಮದಿ ಹೆಂಗಾರ ಮಾಡಿ ರಿಸರ್ವೇಶನ್ ಕೊಡ್ಸಮ್ಮಪ್ಪ ಬಾ ಅಂತೇಳಿ ಯಡಿಯೂರಪ್ಪ ಸಾಹೇಬ್ರ ಮನೆಗೆಲ್ಲರೂ ಓದಿರಿ, ಬಸವರಾಜ ಬೊಮ್ಮಾಯಿಯವ್ರ ಮನೆಗೆಲ್ಲರೂ ಹೋಗಿ ಕೈಕಾಲ ಬಿದ್ದು ರಿಸರ್ವೇಶನ್ ತರಂತ ಕೆಲಸ ಮಾಡಿದ್ವಿ. ಯಾಕಂದ್ರೆ ನಮ್ಮ ಗುರುಗಳು ಹೊರಗೆ ಸ್ಟ್ರೈಕ್ ಕೂತಿದ್ರು. ಅವ್ರು ಸ್ಟ್ರೈಕ್ ಕೂತ ಆ ಕಡೆ ಗುರುಗಳಿಗೂ ಸಂಭಾಳಿಸಬೇಕು, ಎಲ್ಲವೂ ಮಾಡಿ ರಿಸರ್ವೇಶನ್ ತಂದಿವಿ. ನಾವೆಲ್ಲರೂ ಸೋತೀವಿ. ರಿಸರ್ವೇಶನ್ ಯಾರ್ಯಾರು ಧ್ವನಿ ಎತ್ತಿದ್ವಿ ಎಲ್ಲರೂ ಸೋತೀವಿ. ಒಂದ್ಸರಿ ರಾಮಣ್ಣ ನಾವು ಕುಂತಾಗ ಹೇಳ್ತಿದ್ವಿ, ಏನಪ್ಪ ಅಣ್ಣ ಯಾರ್ಯಾರು ಹೋರಾಟ ಮಾಡಿ ಎಲ್ಲರೂ ಸೋತೀವಲ್ಲ ಅದು ರಮೇಶ್ ಅಣ್ಣ. ಅವಾಗ ರಾಮಗೌಡ ಅಂದ, ನಾವೆಲ್ಲರೂ ಮಾತಾಡಿದ್ವಿ, ಆಯ್ತಪ್ಪ ಸೋತೀವಿ ರಾಮಗೌಡ, ಆದ್ರೂ ಚಿಂತೆ ಮಾಡೋದು ಬೇಡ, ನಾವು ಸೋತಿರ್ಬೋದು ಆದ್ರೆ ಇವತ್ತು ನಮ್ಮ ಸಮಾಜಕ್ಕೆ ಒಳ್ಳೇದು ಮಾಡಿದ್ದೇವೆ. ಸಮಾಜದಲ್ಲಿ ಬಹಳಷ್ಟು ಜನರಿಗೆ ವಿದ್ಯಾವಂತರಾಗಿ ಮಾಡುವಂತ ಅವಕಾಶ ಮಾಡಿಕೊಟ್ಟಿದ್ದೇವೆ. ವಿದ್ಯಾವಂತರಾದವರಿಗೆ ನೌಕರಿ ಸಿಗಂತ ಒಂದು ಕೆಲಸ ಮಾಡಿದ್ದೇವೆ. ಇವತ್ತು 100 ಜನ ರಿಸರ್ವೇಶನ್ ನೌಕರಿ ಕರೆದ್ರೆ ಅದ್ರಾಗ 3 ಜನ ನಮ್ಮೂರು ಆಗ್ತಿದ್ರು. ಇವತ್ತು ನಾವೆಲ್ಲರೂ ಹೆಂಗ್ಲತ್ತಕ್ಕ ನಾವೆಲ್ಲರೂ ಪರಿಶ್ರಮ ಪಟ್ಟಕ್ಕೆ 7 ಜನ ಆಗ್ತದಂತ ಸೋತ್ರನ್ನ ಭಗವಂತ ಹಾಕೊಂಡು ನಾವೆಲ್ಲರೂ ಖುಷಿ ಪಡುವಂತ ಕೆಲಸ ಮಾಡಿದ್ದೇವೆ. ಇವತ್ತೇನಾಗಿದೆ ಪರಿಸ್ಥಿತಿ? ನಾವು ಮಾಡಿದಂತ ಹೋರಾಟ ವ್ಯರ್ಥ ಆಯ್ತು, ನಾವು ಪಟ್ಟಂತ ಕಷ್ಟ ವ್ಯರ್ಥ ಆಯ್ತು. ಎಲ್ಲಾ ಹೊರತಾಗಿ 3% ರಿಸರ್ವೇಶನ್ ಇಳಿಸಿದ್ರೆ ನಮ್ಮವ್ರು ಹೋಗಿಸಿದ್ರೆ ಅನ್ಮಯ್ ಸಾಹೇಬ್ ಎದುರಿಗೆ ಕೈ ಕಟ್ಟಿಗೆ ನಿಂದಿರ್ತಾರೆ, DK ಶಿವಕುಮಾರ್ ಅವರ ಎದುರಿಗೆ ಕೈ ಕಟ್ಟಿಗೆ ನಿಂದಿರ್ತಾರೆ. ಯಾಕೆ ಇಷ್ಟು ದಿನ ನೀವು ಕೇಳ್ಬೇಕಂತ ಅನ್ಸಿದ್ದಿಲ್ಲ? ಯಾವತ್ತ ನಾವು ಭಗವಂತ ಅಣ್ಣ ಕೂಡಿ ಬಂಗಾರಮ್ಮ ಎಲ್ಲರೂ ಕೂಡಿ ಹೆಂಗಾರ ಮಾಡಿ ರಮೇಶ್ ಅಣ್ಣನ ರಾಮಗೌಡನ ಒಂದು ವೇದಿಕೆಗೆ ತಂದು ಬಿಟ್ಟಿವಪ್ಪ ಅಂದ್ರ ಈ ಕಾಂಗ್ರೆಸ್ ನಡುಗುಡುತ್ತಂತ ಪ್ರಯತ್ನ ಮಾಡಿ ಅದು ಇವತ್ತು ಸಕ್ಸಸ್ ಆಗ್ಯಾರ. ನಿಮ್ಮಿಬ್ಬರು ಒಂದ್ ಕಡೆ ಕುಂದಿಸಿದ್ರೆ ನಿನ್ನೆ ಸತೀಶ್ ಅಣ್ಣ ಹೋಗಿ DK ಶಿವಕುಮಾರ್ ಅವ್ರಿಗೆ ಭೇಟಿ ಆಗಿದ್ರು. ನೀವಿಬ್ಬರು ಕೂಡ್ಲಿಲ್ಲ ಅಂದ್ರೆ ಭೇಟಿ ಆಗ್ತಿದ್ದಿಲ್ಲ. ಫಸ್ಟ್ ಟೈಮ್ ನಾವು ಇಷ್ಟ ವೇದಿಕೆ ಮೇಲೆ ಇರುವಂತ ವಾಲ್ಮೀಕಿ ಸಮಾಜ ಒಂದೇ ಕಡೆ ಸೇರಿದ್ರು. ನಾವ್ ಯಾವತ್ತೂ ಸೇರಿಲ್ಲ, ನಾವು ಮಂತ್ರಿ ಮಾಡಂತರೂ ಸೇರಿಲ್ಲ, ನಾವು ಯಾವತ್ತೂ ಸೇರಿಲ್ಲ. ಇವತ್ತು ಯಾಕೆ ಸೇರಿವಪ್ಪ ಅಂದ್ರ ನಮ್ಮ ಸಮಾಜ ಮಕ್ಕಳಿಗೆ ಅನ್ಯಾಯ ಆಗ್ತದೆ ಸೇರಿದ್ದೇವೆ. ಇವತ್ತು ನಾವು ಸಮಾಜ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು, ನ್ಯಾಯ ಕೊಡಿಸ್ಬೇಕಂತ ಸೇರಿದ್ದೇವೆ. ಒಂದು ಮಾತು ಸಮಾಜ ಬಂಧುಗಳಿಗೆ ಒಂದು ಮಾತು ಹೇಳ್ತೇವೆ, ಎಲೆಕ್ಷನ್ ನಲ್ಲಿ ನಾವು ಸೋತಿದ್ದೇವೆ, ಸಮಾಜಗೋಸ್ಕರ ಸತ್ತಿಲ್ಲ. ಅದು ಯಾವತ್ತೂ ನೀವು ನೆನಪಿಡಬೇಕು. ನಾವು ಹೋರಾಟ ಅಧಿಕಾರದಾಗ ಇದ್ದಾಗ ಹೋರಾಟ ಮಾಡಿವೆ, ಇರ್ಲಾದಾಗ ಹೋರಾಟ ಮಾಡ್ತೇವೆ. ನಮ್ಮೆಲ್ಲರ ಉದ್ದೇಶ ಒಂದೇ, ನಮ್ಮ ಮಕ್ಕಳಿಗೆ 7% ರಿಸರ್ವೇಶನ್ ಕೊಡಿಸ್ಬೇಕು, ಅದು ಕೊಡಿಸೇ ಅಂತ ಕೆಲಸ ಮಾಡ್ತೇವೆ. ಇವತ್ತು ಬರೀ ಮುಖಂಡರ ಸಭೆ ಕರೆದಿದ್ದೇವೆ, ನಾವು ಸಮಾವೇಶ ಕರೆದಿಲ್ಲ, ಮುಖಂಡರ ಸಭೆ ಕರೆದಿದೆ. ನೀವು ಬಂದಂತವ್ರೆಲ್ಲರೂ ಎಂತವ್ರು ಅಂತಂದ್ರ ಬಿತ್ತ ಬೀಜ ಇದ್ದಾಗ ಈ ಹೋಗಿದ್ದು ಬಿತ್ತಿದೀವಿ ಅಂದ್ರೆ ನಾಳೆ ನೀವು ನಮ್ಗೆ ಫಲ ಕೊಡಂತ ಕೆಲಸ ನೀವು ಮಾಡ್ತೀರಿ. ಆ ಒಂದು ಉದ್ದೇಶಕ್ಕೆ ಕರೆದು ಎಲ್ಲಾ ಭಾಗದಲ್ಲೂ ಓಡಾಡ್ತವೆ. ಇವತ್ತು ಸೋಮಲಿಂಗಪ್ಪಣ್ಣ ಹೇಳಿದ ಹೋರಾಟ ಯಾವ ತರ ಮಾಡ್ಬೇಕಂದ್ರೆ ನಮಗೇನ್ ಬ್ಯಾಟ್ರಿ ಹೋರಾಟ ಮಾಡೋದು ಹೊಸದಲ್ಲ, ನಮಗೇನು ಹುಟ್ಟು ತರ ಹೋರಾಟ ಮಾಡ್ತಾ ಬಂದಿದೆ. ಇವತ್ತು ನೋಡ್ರಿ, ನಿಮ್ ಮನೆಗೆ ಹೋಗಿ ನೋಡ್ರಿ, ನಿಮ್ ಮಕ್ಳಿಗೆ ಯಾವ್ದಾರ ಆಟ ಸಾಮಾನು ಅಂಗಡಿ ಕರ್ಕೊಂಡು ಹೋಗ್ರಿ, ನಿಮ್ ಮಕ್ಕಳನ್ನ ಬಿಡ್ರಿ, ಏನ್ ಬಿಡ್ತಾರೆ ಮಕ್ಕಳು? ಚಾಕು, ಚೂರಿ, ಬಿಲ್ಲು, ಬಾಣ ಸ್ವಲ್ಪ ಎಕ್ಸ್ಪೆಕ್ಟೆಡ್ ಇದ್ರಪ್ಪ ಅಂತಂದ್ರ ಬಂದೂಕು ಗನ್ ಅವೇ ಹಿಡಿತೀವಿ. ಯಾಕಂದ್ರ ನಮ್ಮ ರಕ್ತದಾಗ ಹೋರಾಟದ ರಕ್ತ ಇರ್ತಿದೆ, ಹೋರಾಟ ರಕ್ತ ಇರ್ತಿದೆ. ಆದ್ರೆ ನಾವ್ ಏನ್ ತಿಳ್ಬಿಟ್ಟಿವಿ, ಗೆದ್ದವರೆಲ್ಲರೂ ನಾವು ನಾಯಕರು, ನಾವೆಲ್ಲರೂ ನಾಯಕರು ಅಂತ ತಿಳಿದೇ ಫೇಲ್ ಆಗಿವಿ. ಅದಕ್ಕೆ ಇವತ್ತು ನಾವೆಲ್ಲರೂ ತೀರ್ಮಾನ ಮಾಡಿದ್ದೇವೆ, ನಮ್ಮ ನಾಯಕರು ಯಾರು ಇದ್ರೆ ನಮ್ಮ ನಾಯಕರು ರಮೇಶ್ ಅಣ್ಣ, ರಾಮಗೌಡ ಅವ್ರ ಇಬ್ಬರು ನೇತೃತ್ವದಲ್ಲಿ ಮಾಡ್ತೇವೆ. ಈ ಜೋಡಿ ಎತ್ತುಕೊಳ್ಳಿ, ಇವತ್ತು ಊರಿಗೆ ಬಿತ್ತಾಕಿತ್ತು 2 ಎತ್ತುಗಳನ್ನು ಕಟ್ಟಿಬಿಟ್ಟಿದೆ. ಈ ಎತ್ತುಗಳು ಹೆಂಗವಪ್ಪ ಅಂದ್ರ ಲೈನ್ ಸೀದನು ಹೋಗ್ತಾವ, ಚೊಲತ್ನೂ ಬಿಡ್ತಾವ ಅಂತ ಪರಿಸ್ಥಿತಿ ಬರ್ತಪ್ಪ ಅಂತಂದ್ರ ಎಲ್ಲಿ ಇರ್ಬೇಕು ಇರುಳು ಇರ್ತಾವ, ಹುಡುಕೂ ಹೊಡಿತಾವ ಅಂತ ಎತ್ತುಗಳನ್ನ ಒಂದು ಮಾಡಿ ಇವತ್ತು ಬಿಡಂತ ಕೆಲಸ ಮಾಡಿದ್ದೇವೆ. ಇವತ್ತು ಅದಕ್ಕೋಸ್ಕರ ಬಂಧುಗಳೇ, ನಿಮ್ಮೆಲ್ಲರ ಹತ್ರ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಈ ಹೋರಾಟ ಬರೀ ನಾವು ಮಾತಾಡಿ ಕೂತಿ ಹೊಡೆದ್ರೆ ಆಗಂಗಿಲ್ಲ. ಈ ಹೋರಾಟ ನಾವು ಅಂತಿಮವರೆಗೂ ಹೋಗಿ ನಮ್ಮ ಮಕ್ಕಳಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡಂತ ಕೆಲಸವನ್ನ ಮಾಡಬೇಕು. ಅದನ್ನ ಮಾಡ್ತಂತ ಹೇಳ್ತಾ ಇಲ್ಲಿ ಮೊನ್ನೆ ನಮಗ
ಬಹಳ ಬೇಜಾರೆ. ಪಟಾಕಿ ಎಲ್ಲ ತರಿಸಿಟ್ಟಿದ್ದೀವಿ ಶ್ರೀನಿವಾಸಮ್ಮ, ಪಟಾಕಿ ಎಲ್ಲ ತರಿಸಿಟ್ಟಿದ್ದೀವಿ. ನೀನು ಗೆದ್ದ ಹಚ್ಚಾಕು ರೆಡಿ ಆಗಿಬಿಟ್ಟಿದ್ವಿ. ಆದ್ರೂ ನೀ ಸೋತು ಬಿಟ್ಟಿ. ನೀನೇನು ಸೋತಿಲ್ಲ. ನೀನು ಗಣಮಗ. ನೀನು ಜನರಲ್ ನಿಂತು ಇಡೀ ಸರ್ಕಾರದ ನಡುಗಿಸಿದೆ. ಇಡೀ ಸರ್ಕಾರದ ನಡುಗಿಸಿದ್ ನೀನು. ಎಲ್ಲರೂ ಬಂದು ಕುಂತರು, ಮುಖ್ಯಮಂತ್ರಿ ಆಗಿ ಎಲ್ಲರೂ ಬಂದು ಕುಂತರು. ಆದ್ರೆ ನೀನೇನು ಸೋತಂಗಲ್ಲ. ಮುಂದಿನ ದಾರಿ ದೀಪ ನೀವು ಮಾಡಿಕೊಟ್ಟಿದ್ದೀನೋ. ನೀವು ಸೋತಂತೆ ಸುದ್ದ ತಗೋಬೇಡ. ಎಲ್ಲರೂ ತೆಗಿವೆ ಇವತ್ತು. ಯಾಕಂದ್ರೆ ಏನ್ರಿ ಅಂತ ಸೌಕರ್ಯ ಎದುರಿಗೆ ಒಬ್ಬ ಬಡವ ರೈತರ ಮಗ ನಿಂತು ಕುಸ್ತಿ ನಿಂತು ಸಾಮಾನ್ಯ ಸಾವಿರಾರು ಕೋಟಿ ಗಾಡಿ ಕೂರುವಂಗ್ ಮಾಡಿದ ನಮ್ಮ ತಮ್ಮ MI ಗೋರ್ಪಡೆ ಸಾಹೇಬರು ರಾಯಚೂರು MP ನಿಂತಿದ್ರು. ರಾಜಾ ಅಮರೇಶ್ ನಾಯ್ಕ ಸಾಹೇಬ್ರ ವಿರುದ್ಧ ನಿಂತರು. ಬರೇ 5,000 ಓಟ್ನಾಗ ಸೋತರು. ರಾಜಾ ಅಮರೇಶ್ ನಾಯ್ಕ ಅವರು ಬರೇ 5,000 ಓಟ್ನಾಗ ಸೋತರು. ಅವಾಗ ಕಾಂಗ್ರೆಸ್ ತಲೆ ಬಂತು, ಇಲ್ಲ ಇದು ಜನರಲ್ಲೇ ವಾಲ್ಮೀಕಿ ಸಮಾಜದ ಕೊಟ್ಟು ಗೆಲ್ತಾರಂತೇಳಿ ನಮ್ಮ ಭಗವಂತ ನಾಯ್ಕ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.